ಬಾಯ್. ಓಕೆ, ವೆಲ್ಕಮ್ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ನಾನಿವತ್ತು ನಮ್ಮ ಪುಟ್ಟಿನ ಸರ್ವಿಸಿಗೆ ಬಿಡ್ತಾಯಿದ್ದೀನಿ. ಸೆಕೆಂಡ್ ಸರ್ವೀಸು 10,000 ಕಿಲೋಮೀಟರ್ಸ್ ದಾಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಸರ್ವಿಸ್ ಮಾಡಿಸೋಣ ಅಂತ ತೊಗೊಂಬಂದೆ. ಹಂಗೆ ಸಣ್ಣು ಬಂದಿದ್ದ. ಸಣ್ಣನ ಸಿಂಗಯ್ಯನಪಾಳ್ಯ ಮೆಟ್ರೋ ಸ್ಟೇಷನಲ್ಲಿ ಡ್ರಾಪ್ ಮಾಡಿಬಿಟ್ಟು ಊರಿಗೆ ಹೋಗ್ತಾಯಿದ್ದಾನೆ. ಸೊ ಈಗ ಇಲ್ಲೇ ಇರೋದು, ಪಕ್ಕದಲ್ಲೇ ಇತ್ತು, ಅದಕ್ಕೆ ಹಂಗೆ ಕರ್ಕೊಂಬಂದೆ. ಅವನು ಹಂಗೆ ಡ್ರಾಪ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಡ್ರಾಪ್ ಮಾಡಿ ಈಗ ಸರ್ವಿಸಿಗೆ ಬಿಡೋಣ. ಏನೇನು ಹೇಳ್ತಾರೋ ಕೇಳೋಣ. ನಾನಂತೂ ಬುಕ್ ಮಾಡಿಲ್ಲ, ಏನೇನು ಸೀನ್ ಆಗುತ್ತೋ ಗೊತ್ತಿಲ್ಲ ಇನ್ನು. ಅಯ್ಯೋಯ್ಯೋ, ಎಷ್ಟೊಂದು ಇದಾವೆ ಗುರು ಗಾಡಿಗಳು. ಓಹೋ, ಏನು ಗುರು, ಹೋಗ್ಬಿಡೋದ ಡೈರೆಕ್ಟಾಗಿ? ಇಷ್ಟೊಂದು ಗಾಡಿಗಳಿದ್ದಾವಲ್ಲ ಗುರು. ಅಬ್ಬ, ಜಾಗನೇ ಇಲ್ಲ. ಓಕೆ, ಹಾಂ, ಸರ್ವಿಸ್ 10,000 ಹೊಡಿದೆ ಸರ್. ಪರವಾಗಿಲ್ಲ. ಇದು ಫುಟ್ ರೆಸ್ಟ್ ಈ ಥರ ಇದೆಯಾ? ಅಂದರೆ ನಾನು ಹಾಕ್ಸ್ಕೊಂಡಿದ್ದು. ಇಲ್ಲಿ ಅಮೆಝಾನಲ್ಲಿ ಸಿಗುತ್ತೆ ಕಮ್ಮಿ ರೇಟ್, 600 ರೂಪಾಯಿಗೆ. 2,500 ಹೌದು, ಚೆಕ್ ಮಾಡಿದೆ ನಾನು 2,500 ಇತ್ತು. ಸೊ ನಾನು ಆರಾಮಾಗಿ ಅಮೆಝಾನಲ್ಲಿ ತೊಗೊಂಡು ಹಾಕ್ಕೊಂಬಿಟ್ಟೆ. 570 ರೂಪಾಯಿನ ಇದೆ. ಓಕೆ, ಸುಮಾರು ದಿನ ಆಯಿತು. ಇಬ್ಬರು ಆರಾಮಾಗಿ 3 ಜನ ಕೂತ್ಕೊಂಡು ಓಡಾಡ್ಬೋದು. ಎಷ್ಟೊತ್ತು ವೆಯ್ಟ್ ಮಾಡಬೇಕಪ್ಪ? ಇಷ್ಟು ಗಾಡಿ ಸರ್ವಿಸಿಗೆ ಬಂದಿರೋದಾ ಇಲ್ಲ ರೆಡಿ ಮಾಡಿ ನಿಲ್ಲಿಸಿರೋದಾ? ಇದೇನೋ ಚೆನ್ನಾಗಿದೆ ಗುರು ಬ್ಯಾಗು, ನೋಡಿ. ಈ ಥರ ಇಟ್ಕೋಬೋದು ಆರಾಮಾಗಿ. ಇವ್ರು ಯಾರೋ ಗ್ರಿಪ್ಪರ್ ಹಾಕ್ಸಿದ್ದಾರೆ, ನಾವು ಟ್ರೈ ಮಾಡೋಣ. ಇರೋದು ಸೀಟ್ ಕವರ್, ಇವ್ರು ಯಾರೋ ಸೀಟ್ ಕವರ್ ಹಾಕ್ಸಿದ್ದಾರೆ. ಸೀಟ್ ಕವರು ಚೆನ್ನಾಗಿದೆ, ಆದರೆ ನಮ್ಮ ಥರ ಫುಟ್ ರೆಸ್ಟ್ ಯಾರೂ ಹಾಕ್ಸಿಲ್ಲ ಗುರು. ನಾವು ಚಿಂದಿ. ಯಾರು ಫುಟ್ ಎಲ್ಲ ಸಿಂಗಲ್ ಸೈಡ್ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಇಲ್ಲೇ ಏತರ್ ಶೋರೂಮಲ್ಲಿ ಹಾಕ್ಸಿರ್ತಾರೆ ಅನಿಸುತ್ತೆ, ಮೇ ಬಿ ಜಾಸ್ತಿ ದುಡ್ಡು ಕೊಟ್ಟು. ನೋಡಿ, ಯಾರೂ ಹಾಕ್ಸಿಲ್ಲ ನಮ್ಮ ಥರದ್ದು. ಫುಲ್ ರುಬ್ಬಾಕ್ಬಿಡಿ. ನಾನಂತೂ ಪಾಪ ನವೀನ ಆರಾಮಾಗಿ ನಿಧಾನಕ್ಕೆ ಓಡಿಸ್ತಾಯಿದ್ದ. ನಾನು ಇದರಲ್ಲಿ ಹೂವು ಬ್ಯಾಗ್ ಅಂತೆ, ಅದಂತೆ ಇದಂತೆ, ನೀರು ಕ್ಯಾನಂತೆ, ಏನೇನೋ ಹಾಕ್ಕೊಂಡು ಓಡಾಡಿಸ್ಬಿಟ್ಟಿದ್ವಿ. ಈ ಥರ ನಾವು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಗುರು. ಇದು ಬೆಲ್ಟ್ಗೆ ಗಾರ್ಡು ಹಿಂಗೆ ಹಾಕಿಲ್ಲ. ನಾವು ಕೇಳೋಣ ಎಷ್ಟಾಗುತ್ತಂತ. ಇಲ್ಲ, ನಮ್ಮ ಗಾಡಿಗೆ ಬರಲ್ವಾ? ಅದು ನೆಕ್ಸ್ಟ್ ವರ್ಷನ್ ಬಂದಿದ್ದದು. ಹಾಂ, ಮಾಡಿ ಹಾಂ. ಸರ್ವಿಸ್ 826 ಬರುತ್ತೆ. ಓಕೆ, ಬ್ರೇಕ್ ಪಾರ್ಟ್ ಚೆಕ್ ಮಾಡಿ ಹಾಕ್ತೀನಿ. ಓಕೆನಾ? 165 ಸಿಲಿಕಾನ್ ಸ್ಪ್ರೇ ಬರುತ್ತೆ ಸರ್, ಪ್ಲಸ್ 240 rupees ವಾಷಿಂಗ್ ಪಾಲಿಶ್ ಬರುತ್ತೆ. ಇದು ನೀವು ಕಂಪಲ್ಸರಿ ಮಾಡಬೇಕಾ? ಹಾಂ, ಸಿಲಿಕಾನ್ ಸ್ಪ್ರೇ ಸರ್. 2 ಬೆಲ್ಟು ಅದು ನನ್ನ ಹತ್ರ ಇದೆ, ಅದಕ್ಕೆ ನನ್ನ ಹತ್ರ ಇದೆ. ಸಿಲಿಕಾನ್ ಸ್ಪ್ರೇ ತೊಗೊಂಡಿದ್ದೀನಿ. ಓಕೆ, ನಾನು ಮಾಡ್ಕೊತೀನಿ. ಪಾಲಿಶ್ ಸರ್? ಹಾಂ, ವಾಷಿಂಗ್ ಬರಲಿ. ಆ ಬೆಲ್ಟ್ಗೆ ಆ ಮಾಡಲಲ್ಲಿ ಗಾಡ್ ಇತ್ತಲ್ಲ ಸರ್, ಅದು ನಮಗೆ ಬರಲ್ವಾ? ಇಲ್ಲ ಸರ್, ಅಂದರೆ ಪರ್ಟಿಕ್ಯುಲರ್ ಮಾಡಲಿಗೆ ಮಾತ್ರ. ಓಕೆ, ನಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಥರ ಹಾಕ್ಸ್ಕೊಳಕ್ಕಾಗಲ್ವಾ? ಅದಕ್ಕೆ ನೀವು ಸಿಂಗಾರಮ್ ಚೇಂಜ್ ಮಾಡಿ ಸರ್. ಸಿಂಗಾರಮ್ ಚೇಂಜ್ ಮಾಡಬೇಕಾ? ಓಕೆ, ಚೆಕ್ ಆ್ಯಂಡ್ ರಿಪ್ಲೇಸ್ ಅಂತ ಬರುತ್ತೆ ಸರ್. ಓಕೆ ಸರ್. ಕಾಲ್ ಮಾಡ್ತಾರೆ, ನಾನೇ ಕಾಲ್ ಮಾಡ್ತೀನಿ. ಸರಿ ಸರ್, ಅರ್ಜೆಂಟ್ ಇದೆ ಗಾಡಿ. ಹಾಂ ಸರ್, ಬೇಕಿತ್ತು. ಹಬ್ಬ ಇದೆಯಲ್ವ ನೋಡಿ. ಈವ್ನಿಂಗ್ ಒಳಗೆ ಕೊಡ್ತೀನಿ, ಆದರೆ ಇಲ್ಲಾಂದ್ರೆ ವೆಡ್ನೆಸ್ಡೇ. ಓಕೆ, ಟ್ರೈ ಮಾಡಿ. ಇವತ್ತು ಈವ್ನಿಂಗ್ ಒಳಗೆ ಟ್ರೈ ಮಾಡಿ. ಹಬ್ಬ ಇದೆ ಅಲ್ವಾ, ನಮ್ಮದು ಬಿಸ್ನೆಸ್ಗೆ ಬೇಕು ಸರ್. ಅಂದರೆ ನೀವು ಯೂಟ್ಯೂಬರಾ? ಹಾಂ, ಹೌದು. ಸರಿ ಸರ್, ನಾನು ನಿಮಗೆ ಕಾಲ್ ಮಾಡ್ತೀನಿ ಸರ್. ಸರಿ, ಹಾಂ. बोलो शरीफ भाई, बोलो भाई, कट शरीफ भाई, अभी कैसा आएगा वो? ಹಲೋ ಹಲೋ, ಎಲ್ಲಕ್ಕ? ಏನು ತಮ್ಮ ಸೆಕೆಂಡ್ ಶಿಫ್ಟಾ? ಇಲ್ಲಕ್ಕ, ಬಂದಿಲ್ಲ ಇವತ್ತು. ಯಾಕೆ? ಸುಮ್ಮನೆ ಹಂಗೆ, ನಾಳೆ ರಜೆ ಇತ್ತಲ್ಲ, ಇವತ್ತು ರಜೆ ಹಾಕ್ಬಿಡೋಣ ಅಂತ. ಹಬ್ಬ ಅಂತನಾ? ಗಾಡಿ ಸರ್ವಿಸ್ ಬಿಡಕ್ಕೆ ಬಂದಿದೆ. ವೈಟ್ ಫೀಲ್ಡಲ್ಲಿ ಇದ್ದೀನಿ ನಾನು. ವೈಟ್ ಫೀಲ್ಡ್ ಇದೆಯಾ? ಅದು ಆನ್ಲೈನ್ ಫುಟ್ ರೆಸ್ಟ್ ಇದೆ.
ಆನ್ಲೈನಲ್ಲಿ ಮಾತಾಡಿ ನೋಡಿ ಸರ್ ಸರ್ ಹಾಂ ಕಾಲ್ ಮಾಡ್ತೀನಿ ಆದರೆ ಅದು ನನ್ನ ನಂಬರ್ಗೆ ಮಾಡಿ ಸರ್, ನವೀನಕ್ಕೆ ಮಾಡಬೇಡಿ. ಹಾಂ, ಇದಕ್ಕೆ ಮಾಡಿ. ಅದು ಫ್ರೆಂಡದು ಬೈಕ್, ಅದಕ್ಕೆ ಆಮೇಲೆ ಹೌದಾ ಅವರು ಅದೇ ಇವಾಗ ಸರ್ವಿಸು ವಾಷಿಂಗ್ ಪಾಲಿಶ್ ಹಾಕಿದ್ದೀನಿ. ಓಕೆ, ಬ್ರೇಕ್ ಪಾಡ್ ಚೆಕ್ ಮಾಡಿ. ಇಲ್ಲಾಂದರೆ ಸರಿ, ಓಕೆ. ಕೇಳ್ಬಿಟ್ಟು ನಿಮ್ಮ ಹತ್ರ ಕೇಳ್ಬಿಟ್ಟು ಹಾಕ್ತೀನಿ. ಹೋಗಿದ್ರೆ ಹಾಕ್ಬಿಡಿ. ಅದೇ ಬರ್ತೀನಿ, ಚೆಕ್ ಆ್ಯಂಡ್ ರಿಪ್ಲೇಸ್ ಅಂತ ಬರ್ತೀನಿ. ಓಕೆ. ಬೇರೆ ಇದೆಯಾ? ಬೇರೆ ಏನಿಲ್ಲ, ಅದೇ ಬೆಲ್ಟ್ ನಾಯ್ಸು ಅದು ಸೌಂಡ್ ಬರುತ್ತೆ. ಬರ್ತೀನಿ ಸರ್. ಬರ್ದಿದ್ದೀರಾ? ಡನ್ ಸರ್. ಓಕೆ ಸರ್. ಕಾಲ್ ಮಾಡಿ. ಓಕೆ ಇಷ್ಟೇ ಫ್ರೆಂಡ್ಸ್. ಸೋಮು 27 ನಂಬರ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿದ್ದ ನಾನು ಮೆಟ್ರೋ ಹತ್ಕೊಂಡು ಟೀನ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಇಟ್ಕೊಂಡು ಊರಿಗೆ ಹೋಗ್ಬೇಕು ಗುರು. ಇಷ್ಟೊಂದು ಕೆಲಸ ಇದೆ ಇವತ್ತು. ಓಕೆ, ಅಪ್ಡೇಟ್ಸ್ನ ಮತ್ತೆ ನಾನು ಕೊಡ್ತೀನಿ ಮುಂದಿನ ಅಲ್ಲ ಇವತ್ತೇ ಕೊಡಬೇಕು. ಅವನು ಏನೋ ಫೋನ್ ಮಾಡಿದ್ರೆ ಹಂಗೆ ಹಾಕ್ತೀನಿ. ಓಕೆನಾ? ಮತ್ತೆ ಸಿಗುವ ಸಂಜೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಮತ್ತೆ ಬಂದೆ. ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸರ್ವಿಸ್ ಆಗಿದೆ ತೊಗೊಂಡೋಗಿ ಬೈಕ್ನ ಅಂತ. ಬಂದು ನೋಡಿದ್ರೆ ವಾಷಿಂಗೇ ಮಾಡಿಲ್ಲ ಗುರು. ಬಂದು ಮತ್ತೆ ಜಗಳ ಮಾಡಿದೆ. ನಾನು ಮೊನ್ನೆ ಹೇಳಿದ್ದೀನಿ ವಾಷಿಂಗ್ ಮಾಡಿಲ್ಲ ಅಂತ. ಮತ್ತೆ ತೊಗೊಂಡೋದ್ರು. ಸರ್ 5 ನಿಮಿಷ ಮತ್ತೆ ತೊಗೊಂಬರ್ತೀವಿ ವಾಷಿಂಗ್ ಮಾಡಿಕೊಂಡು ಅಂತ. ಇನ್ನೊಂದು ಇಲ್ಲಿ ವಾಟ್ರ್ ಹಾಕಿ ಏನು ವಾಶ್ ಮಾಡೋದಿಲ್ವಂತೆ ಅವ್ರ ಕಂಪ್ನಿಲಿ, ವಾಟ್ರ್ ಅಲೋಡಿಲ್ಲ. ಸೊ ಹಾಗೆ ಪಾಲಿಶ್ ಹಾಕ್ಬಿಟ್ಟು ನೀಟಾಗಿ ಡ್ರೈ ವಾಶ್ ಮಾಡ್ತಾರೆ. ಓಕೆ, ಈಗ ನೋಡಿ ಬಿಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟು ಬ್ರೇಕ್ ಪ್ಯಾಡ್ ಹಾಕಿದ್ದಾರೆ, 280 ರುಪೀಸ್ ಹಾಕಿದ್ದಾರೆ. ಮತ್ತು ಬ್ರೇಕ್ ಪ್ಯಾಡು ರಿಯರ್ ಕೂಡ ಹಾಕಿದ್ದಾರೆ, ಅದು 202 ಹಾಕಿದ್ದಾರೆ. ಸೊ ಓಕೆ, ಮತ್ತು ಲೇಬರ್ ಕಾಸ್ಟು 700 ರುಪೀಸ್ ಅಂತೆ. ಟೋಟಲ್ ಬಿಲ್ ನಿಮಗೆ 1691 ರೂಪಾಯಿ ಆಗಿದೆ ಗುರು, ಟೋಟಲ್ ಬಿಲ್ಲು. ಓಕೆ, 1600 ರೂಪಾಯಿ ಆಗಿದೆ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿರೋದಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ, ಇಲ್ಲಾಂದರೆ ನಾರ್ಮಲಾಗಿ 826 ರೂಪಾಯಿ ಆಗುತ್ತೆ ಸರ್ವಿಸ್ಗೆ. ಸೊ ಓಕೆ, ಒಂದು ರೇಂಜ್ಗೆ ಅಲ್ಲಿ ನೋಡಿದ ಮಟ್ಟಿಗೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಅಲೋಡಿಲ್ಲ. ಸೊ ಚೆನ್ನಾಗಿ ಮಾಡ್ತಾರೆ ಸರ್ವಿಸ್ನ, ಎಲ್ಲ ಕೂಡ ರಿಮೂವ್ ಮಾಡಿ ಚೆಕ್ ಮಾಡಿನೇ ಹಾಕ್ತಾಯಿದ್ರು. ಸೊ ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ವ್ಯಾರಂಟಿಲಿ ನಮಗೆ ಬೆಲ್ಟನ್ನು ಕ್ಲೈಮ್ ಮಾಡಿ ಕೊಟ್ಟಿದ್ದಾರೆ ಗುರು. 1270 ರೂಪಾಯಿ ಇದೆ ಬೆಲ್ಟ್ ಪ್ರೈಸು. ಸೊ 1 ರೂಪಾಯಿ ಕೂಡ ತೊಗೊಂಡಿಲ್ಲ, ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಹೊಸ ಬೆಲ್ಟಿಗೆ. ನಾನು ಹೇಳಿದ್ನಲ್ಲ ಸೌಂಡ್ ಬರ್ತಾಯಿದೆ ಜಾಸ್ತಿ ಅಂತ. ಸೊ ಚೆಕ್ ಮಾಡಿ ಕೂಡ ಹಾಕ್ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ವಿಷಯ ಇದು. ಸೊ ನೀವು ಕೂಡ ಯಾರಾದರೂ ಇನ್ನೂ 10,000 ಕಿಲೋಮೀಟರ್ಗೆ ಓಡಿದೆ, ಇನ್ನೂ ಬೆಲ್ಟ್ ಜಾಸ್ತಿ ಸೌಂಡ್ ಬರ್ತಾಯಿದೆ ಅಂದರೆ ನೀವು ಕೂಡ ಕೇಳಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಡಿ. ಯಾವುದೇ ರೀತಿ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಲೇಬರ್ ಕೂಡ ಹಾಕಿಲ್ಲ, ಎಲ್ಲನೂ ಕೂಡ ವ್ಯಾರಂಟಿಲೇ ಕ್ಲೈಮ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಈಗಂತೂ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಬ್ರೇಕ್ ಪ್ಯಾಡ್ಸ್ ಇದರೊಳಗಡೆ ಇಟ್ಟಿದ್ದಾರೆ, ಫ್ರಂಟು ಮತ್ತು ರೇರು ಎರಡು ಕೂಡ ಇಟ್ಟಿದ್ದಾರೆ. ಫುಲ್ ಎಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವರ ಕಂಪನಿಲಿ ವಾಷಿಂಗ್ ಅಲೋಡ್ ಇಲ್ವಂತೆ ಗುರು. ನೀರು ಹಾಕಿ ಯಾವುದೇ ರೀತಿ ವಾಶ್ ಮಾಡೋದಿಲ್ಲ ಇವರು, ಬರೀ ವ್ಯಾಕ್ಸು ಮತ್ತು ಕ್ಲೀನರ್ ಡ್ರೈ ಕ್ಲೀನಿಂಗ್ ಹಾಕ್ಬಿಟ್ಟೆ ವಾಶ್ ಮಾಡೋದಂತೆ. ಸೊ ನಮಗೂ ಅದೇ ಹೇಳಿದ್ರು ಅವರು, ನೀವು ಕೂಡ ವಾಶ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ, ಅಥವಾ ನೀವು ವೆಟ್ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಒರೆಸ್ಕೊಳ್ಳಿ, ಅಥವಾ ಪೈಪಲ್ಲಿ ನಿಧಾನಕ್ಕೆ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಜೋರಾಗಿ ಜಟ್ಟಿಂದ ಸ್ಪ್ರೇ ಮಾಡೋದು ಆ ಥರದ್ದೆಲ್ಲ ವಾಶ್ ಮಾಡ್ಸೋಕ್ಕೆ ಹೋಗ್ಬಿಡಿ. ಎಲ್ಲರೂ ಒಂಚೂರು ವಾಟ್ರ್ ಹೋಗ್ಬಿಟ್ರೆ ಫುಲ್ಲು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಓಕೆ, ನೀವು ಅದನ್ನೇ ಇನ್ಮೇಲೆ ಫಾಲೋ ಮಾಡಿ. ಸೊ ಈಗ ಗಾಡಿನ ನಾವು ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮತ್ತೆ ಸಿಗುವ ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು, ಬಾಯ್.